ಹಾಯ್ ಎವ್ರಿವನ್ ವೆಲ್ಕಮ್ ಬ್ಯಾಕ್. ಶಿಕ್ಷಕರಿಗೆ ಶಿಕ್ಷಕರ ವರ್ಗಾವಣೆಗೋಸ್ಕರ ಹೊಸ ಬಿಲ್ ಅನ್ನು ರಾಜ್ಯ ಸರ್ಕಾರ ವಿಧಾನಸಭೆಯಲ್ಲಿ ಮಂಡಿಸಿದ್ದಾರೆ. ಬಿಲ್ ಬಗ್ಗೆ ನಿಮಗೆ ಮಾಹಿತಿ ಗೊತ್ತಿರಲಿ, ಪ್ಲಸ್ ನಿಮಗೆ ಪರೀಕ್ಷೆಯಲ್ಲಿ ಕೂಡ ಕೇಳಬಹುದು. ಇದು ವೆರಿ ವೆರಿ ಇಂಪಾರ್ಟೆಂಟ್ ಕೂಡ ಆಗಿರುತ್ತೆ. ನೋಡೋಣ ಬನ್ನಿ. ಶಿಕ್ಷಕರ ವರ್ಗಾವಣೆಯಲ್ಲಿ ಕೆಪಿಎಸ್ ಶಾಲೆಗಳಿಗೆ ಮೊದಲ ಆದ್ಯತೆ ಕೊಡ್ತಾರಂತೆ. ಬಳಿಕ ಉಳಿದ ಶಾಲೆಗಳಿಗೆ ಹುದ್ದೆಗಳನ್ನ ಭರ್ತಿ ಮಾಡ್ತಾರಂತೆ. ಶಿಕ್ಷಕರ ವರ್ಗಾವಣೆಯಲ್ಲಿ ಇನ್ನು ಮುಂದೆ ಕೆಪಿಎಸ್ ಆದರ್ಶ ವಿದ್ಯಾಲಯ ಮತ್ತೆ ಪಿಎಂ ಶ್ರೀ ಶಾಲೆಗಳಲ್ಲಿ ಇರುವ ಖಾಲಿ ಹುದ್ದೆಗಳ ಮೊದಲ ಆದ್ಯತೆ ಆಗಿರುತ್ತೆ. ನಂತರ ಉಳಿದ ಶಾಲೆಗಳಿರುವ ಖಾಲಿ ಹುದ್ದೆಗಳನ್ನ ನಾವು ಭರ್ತಿ ಮಾಡ್ತೀವಿ ಅಂತ ಹೇಳಿ ಕರ್ನಾಟಕ ರಾಜ್ಯ ಸಿವಿಲ್ ಸೇವೆಗಳು ಅಂದ್ರೆ ಶಿಕ್ಷಕರ ವರ್ಗಾವಣಾ ನಿಯಂತ್ರಣ ತಿದ್ದುಪಡಿ ಅಂತೇಳಿ ಹೊಸ ವಿಧೇಯಕವನ್ನು ಕೂಡ 26 ಅಂದ್ರೆ ಈಗ ಮೊನ್ನೆ ಸೋಮವಾರ ವಿಧಾನಸಭೆಯಲ್ಲಿ ಮಂಡಿಸಿದ ಅನೌನ್ಸ್ಮೆಂಟ್ ಕೂಡ ಮಾಡಿದ್ದಾರೆ. ಇಲ್ಲಿ ಮಾನನೀಯ ಸಚಿವರಾದ ಮಧು ಬಂಗಾರಪ್ಪ ಅವರು, ಶಾಲಾ ಶಿಕ್ಷಣ ಮತ್ತು ಸಾಕ್ಷರತೆ ಸಚಿವರಾದ ಮಧು ಬಂಗಾರಪ್ಪ ಅವರು ಅನೌನ್ಸ್ಮೆಂಟ್ ಕೂಡ ಮಾಡಿದ್ದಾರೆ. ಇದು ಬಂದ್ಬಿಟ್ಟು ಇದರಲ್ಲಿ ಅನುಮೋದನೆ ಪಡೆಯಬೇಕು. ಸದನದಲ್ಲಿ ಅನುಮೋದನೆ ಪಡೆಯಬೇಕು ಪರ್ಯಾಲೋಚನೆ ಮೂಲಕ. ವಿಧೇಯದಲ್ಲಿ ಪ್ರಮುಖವಾಗಿ ಏನಿದೆ ಅಂದ್ರೆ ಶಿಕ್ಷಕರ ವರ್ಗಾವಣೆ, ಏನೆಲ್ಲ ನಿಮ್ಮ ಟೀಚರ್ಸ್ ಗಳ ವರ್ಗಾವಣೆ ಇರುತ್ತೆ ಅದು ಬಂದ್ಬಿಟ್ಟು LKG ಇಂದ 12th ವರೆಗೂ ನಿಮಗೆ ಒಂದೇ ಸೂರಿನಡಿ ನಿಮಗೆ ಶಿಕ್ಷಣ ನೀಡುವ, ಲೈಕ್ ಒಂದನೇ ಕ್ಲಾಸ್ LKG ಇಂದ 12th ವರೆಗೂ ಒಂದೇ ಸೂರಿನಲ್ಲಿ ಯಾವುದೆಲ್ಲ ಇದೆ, ಫಾರ್ ಎಕ್ಸಾಂಪಲ್ KPS ಇದೆ, ಆದರ್ಶ ವಿದ್ಯಾಲಯ ಇದೆ, ಮತ್ತೆ ಪಿಎಂ ಶ್ರೀ ಶಾಲೆಗಳು ಕೂಡ ಇದಾವೆ. ಇಲ್ಲಿ ಮೊದಲು ಖಾಲಿ ಹುದ್ದೆಗಳನ್ನ ಮೊದಲ ಆದ್ಯತೆ ಕೂಡ ಮಾಡ್ತಾರೆ. ಲೈಕ್ ಆದ್ಯತೆ ನಮಗೆ ನೇಮಕಾತಿಯಲ್ಲಿ ಕೂಡ ಇವನೇ ಮೊದಲ ಆದ್ಯತೆ, ಪ್ಲಸ್ ಅವರಿಗೆ ವರ್ಗಾವಣೆಯಲ್ಲಿ ಕೂಡ ಇದೇ ಮಾಡ್ತಾ ಇದೀವಿ ಅಂತ ಹೇಳಿ ಘೋಷಣೆ ಮಾಡಿದ್ದಾರೆ. ಅಲ್ಲಿ ಭರ್ತಿ ಮಾಡದ ಬಳಿಕ ಮಾಡಿದ ಅಂದ್ರೆ ಅಲ್ಲಿ ಫಿಲ್ ಆದ ನಂತರ ಉಳಿದ ಇತರ ಶಾಲೆಗಳ ಹುದ್ದೆಗಳ ವರ್ಗಾವಣೆಗೆ ಅವಕಾಶ ನೀಡ್ತೀವಿ ಅಂತ ಕೂಡ ಹೇಳಿದ್ದಾರೆ. ಅಲ್ಲದೆ 3 ರೀತಿಯ ಶಾಲೆಗಳಲ್ಲಿ ಮುಖ್ಯೋಪಾಧ್ಯಾಯರು ಮತ್ತು ಉಪಪ್ರಾಂಶುಪಾಲರು ಹೊರತುಪಡಿಸಿ ಉಳಿದ ಬೋಧಕ ಹುದ್ದೆಗಳನ್ನ ಬಂದ್ಬಿಟ್ಟು 250ಕ್ಕೂ ಹೆಚ್ಚು ಎಲ್ಲೂ ಮಕ್ಕಳು ಇರ್ತಾರೆ, ಶಾಲೆಗಳು, ಪ್ರೌಢಶಾಲೆಗಳು ಅಲ್ಲಿ ಅಥವಾ ಪ್ರಾಂಶುಪಾಲರು, ಸರ್ಕಾರಿ ಪದವಿ ಕಾಲೇಜುಗಳು ಅಲ್ಲಿ ಪರಿಗಣಿಸಿ ಕೌನ್ಸಿಲಿಂಗ್ ಮಾಡ್ತೀವಿ ಅಂತ ಕೂಡ ಹೇಳಿದ್ದಾರೆ. ಮೂಲಕ ಮಾತ್ರ ವರ್ಗಾವಣೆ ಮಾಡಿಸ್ತೀವಿ ಅಂತ ಹೇಳಿದ್ದಾರೆ. ಶಾಲಾ ಕಾಲೇಜಿನಲ್ಲಿ ಪ್ರಸ್ತುತ ಕನಿಷ್ಠ ಸೇವೆ ಅವಧಿ ಬಂದ್ಬಿಟ್ಟು 12 ವರ್ಷ ಇದೆ. ಪ್ಲಸ್ ನಿಮಗೆ ನೇಮಕಾತಿ ಮಾಡ್ಬೇಕಂದ್ರೆ ಕೌನ್ಸಿಲಿಂಗ್ ಮುಖಾಂತರ ಮಾಡ್ತೀವಿ ಅಂತ ಹೇಳಿದ್ದಾರೆ. ಪ್ಲಸ್ ಪ್ರಿಫರೆನ್ಸ್ ನಿಮಗೆ ಇವ್ರಿಗೆ ಕೊಡ್ತಾರೆ, ಲೈಕ್ KPS ಆದರ್ಶ ವಿದ್ಯಾಲಯ ಮತ್ತೆ PM ಶ್ರೀ ಶಾಲೆಗಳಲ್ಲಿ ಇದನ್ನ ಪ್ರಿಫರೆನ್ಸ್ ಕೊಡ್ತೀವಿ ಅಂತ ಕೂಡ ಹೇಳಿದ್ದಾರೆ. ಪ್ಲಸ್ ಯಾರಿಗೆ ಅಂದ್ರೆ 250ಕ್ಕೂ ಹೆಚ್ಚು ಮಕ್ಕಳು ಎಲ್ಲಿರ್ತಾರೆ ಅದಕ್ಕೂ ಕೂಡ ನೆಕ್ಸ್ಟ್ ಪ್ರಿಫರೆನ್ಸ್ ಕೊಡ್ತಾರೆ, ಕೌನ್ಸಿಲಿಂಗ್ ಮುಖಾಂತರ ವರ್ಗಾವಣೆ ಕೂಡ ಮಾಡ್ತೀವಿ ಅಂತ ಹೇಳಿ ಹೊಸ ವಿಧೇಯಕ ಕೂಡ ಮಾಡಿದ್ದಾರೆ. 26 ಲೈಕ್ ಶಿಕ್ಷಕರ ವರ್ಗಾವಣೆ ನಿಯಂತ್ರಣ ತಿದ್ದುಪಡಿ ಅಂತ. ಇದು ಬಂದ್ಬಿಟ್ಟು ಉಭಯ ಸದನದಲ್ಲಿ ಬೇರೆ ಬೇರೆ ಸದನದಲ್ಲಿ ಹೋಗುತ್ತೆ. ಲೈಕ್ ರಾಜ್ಯಸಭೆಯಲ್ಲಿ ಇದೆ, ಲೈಕ್ ಎಲ್ಲಾದ್ರಲ್ಲೂ ಹೋಗಿ ನಿಮಗೆ ವಿಧಾನ ಪರಿಷತ್ ಕೂಡ ಇದೆ, ಲೈಕ್ ಅಲ್ಲಿ ಹೋಗಿ ಅಲ್ಲಿ ಅನುಮೋದನೆ ಕೊಂಡ್ರೆ ಮಾತ್ರ ನಿಮಗೆ ಇದು ಬಂದ್ಬಿಟ್ಟು ನಿಮಗೆ ಜಾರಿಗೆ ಇರುತ್ತೆ. ಇದು ನಿಮಗೆ ಜ್ಞಾಪನ ಇರಲಿ. ಇದು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು.